ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡತಿ ಸಿಂಚನಗೌಡ. ರಾತ್ರಿ ಆಗಿದೆ, ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತೀರಾ? ಹೌದು, ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ಟ್ರಿಪ್ ಬಂದು ದಾಂಡೇಲಿಗೆ. ಹಾಸನಿಂದ ಟ್ರೈನ್ 11:30 ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಜಾಯಿನ್ ಆಗೋಷ್ಟೊಳಗೆ ಟ್ರೈನ್ ಕೂಡ ಬಂದೇ ಬಿಟ್ಟು. ಟ್ರೈನ್ ಒಳಗೆ ಎಂಟ್ರಿ ಆದ ತಕ್ಷಣ ನನ್ನ ಫ್ರೆಂಡ್ಸ್ದೊಂದು ವಿಡಿಯೋ ಮಾಡ್ತೀನಿ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ. ನೋಡಿದ್ರೆ ಹೇಗಿತ್ತು ರಿಯಾಕ್ಷನ್ ಅಂತ. ಸೊ ನಾವು ಹೊರಟಿದ್ದು ನೈಟ್ ಆಗಿದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅವ್ರವ್ರ ಸೀಟ್ ಎಲ್ಲೆಲ್ಲಿ ಬುಕ್ ಆಗಿತ್ತು ಅಲ್ಲಲ್ಲಿಗೆ ಹೋಗ್ತಾ ಇದ್ವಿ. ನನ್ನ ಆಪೋಸಿಟ್ ಸೀಟಲ್ಲಿ ಒಂದು ಅಂಕಲ್ ಮಲಗಿದ್ರು. ಗುರು, ಯಾರು ಇಂಥವ್ರು ಇದ್ದೇ ಇರ್ತಾರೆ ಟ್ರೈನಲ್ಲಿ. ಗೊರ್ಕೆ ಹೊಡಿದ್ರು, ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಅವ್ರ ಗೊರ್ಕೆ ಸಹ ಮುಗಿಯೋಷ್ಟೊಳಗೆ ಆಲ್ರೆಡಿ ಹುಬ್ಬಳ್ಳಿಯಲ್ಲಿ ನಾವಿದ್ವಿ. ನೆಕ್ಸ್ಟ್ ಸ್ಟಾಪ್ ಇಳಿಬೇಕು. ಪದ್ಮಪುರಿ ಅವ್ರಿಗೆ ತಲೆ ಬಚ್ಕೊತಿದ್ದಾರೆ, ಇನ್ನು ಸ್ವಲ್ಪ ಜನ ಹಾಗೆ ಮಲಗಿದ್ದಾರೆ, ಇನ್ನೂ ಇದ್ದಿಲ್ಲ. ಸೊ ವೆಯ್ಟ್, ಇನ್ನೊಬ್ರನ್ನ ತೋರಿಸ್ತಿದ್ವಿ. ಆಲ್ರೆಡಿ ಯತೀಶ್ ಅವರು ಫುಲ್ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಫುಲ್ ಟಿಪ್ ಟಾಪಾಗಿ ರೆಡಿ ಆಗ್ತಾ ಇದ್ದಾರೆ. ಫೈನಲಿ ಎಲ್ಲರೂ ಎದ್ರು ಹಾಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಅಷ್ಟರೊಳಗೆ ನಮ್ಮ ಸ್ಟಾಪ್ ಅಂತು. ಇಳಿತಾ ಇದ್ದಂಗೆ ನಾವು ಬುಕ್ ಮಾಡಿರೋ ಗಾಡಿ ಕೂಡ ಬಂದಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಆನ್ ದ ವೇ ಹೋಗ್ಬೇಕಾದ್ರೆ ತುಂಬ ಹೊಟ್ಟೆ ಹಸಿತಿತ್ತು. ಮಾರ್ನಿಂಗ್ ತಿಂಡಿಗೆ ಅಂತ ಹೋಟೆಲ್ ಪಂಚಾಮೃತ ಅಲ್ಲಿ ನಿಲ್ಲಿಸಿದ್ರು. ತಿಂಡಿ ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಎಲ್ಲರೂ ಇಡ್ಲಿ ತೊಗೊಂಡ್ರು, ಸ್ವಲ್ಪ ಜನ ಪಲಾವ್ ತೊಗೊಂಡಾಗಿ ಕಾಫಿ ಕುಡಿದು ನಾವಿಲ್ಲಿಂದ ನೆಕ್ಸ್ಟು ಹೋಗ್ತಾ ಇದ್ದೀವಿ. ಎಲ್ಲಿಗೆ? ನಾವು ಬುಕ್ ಮಾಡಿರೋ ರೆಸಾರ್ಟ್ಗೆ. ಫೈನಲಿ ನಾವು ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ರೆಸಾರ್ಟ್ ನೇಮ್ ಬಂದು ಹಿಡನ್ ವ್ಯಾಲಿ. ಒಂಥರ ಪೀಸ್ ಆಗಿತ್ತು. ಇಷ್ಟು ದಿವಸ ಒಂದು ವೆಹಿಕಲ್ ಸೌಂಡ್ ಆಗಿರ್ಬೋದು, ತುಂಬ ಕಿರಿಕಿರಿಯಲ್ಲಿ ಇದ್ದು ಬಂದವ್ರಿಗೆ ಇದೊಂಥರ ಪೀಸ್, ಫ್ರೆಶ್ ಮೈಂಡ್ ಆಗುತ್ತೆ. ಸೊ ನಾವು ರೂಮ್ ಬುಕ್ ಆಗಿತ್ತು ಆಲ್ರೆಡಿ. ಎಲ್ಲ ಚೆಕ್-ಇನ್ ಆಗಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಸಾರ್ಟಲ್ಲಿ ಏನು ಗೇಮ್ಸ್ ಇತ್ತು ಎಲ್ಲ ಆಟ ಆಡೋಣ ಅಂತ ಬಂದಿದ್ದೀವಿ. ನೆಟ್ಗಿಲ್ಲ ಜೋಕಾಲಿ, ಕೂರರ್ ಗಟ್ಟಿ ಇಲ್ಲ, ಯಾವುದು ನೆಟ್ಗಿರೋದಿಲ್ಲ. ಅದಕ್ಕೇನೆ ಅಲರ್ಟ್ ಆಗಿ ಪ್ರಭು ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಬೇಕಾದ್ರೆ ನೆಟ್ ಮಾಡು. ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಹಾಗೆ ಪೂಲಲ್ಲಿ ಆಟ ಆಡೋಣ ಅಂತ ಬಂದಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಆಟ ಆಡಿಕೊಂಡು ನಾವು ನೆಕ್ಸ್ಟು ನೈಟ್ ಆಯಿತು. ಅಷ್ಟರೊಳಗೆ ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಟ್ರು. ಫೈರ್ ಕ್ಯಾಂಪ್ ಮುಗಿಸಿ ಮಲಗೋದು 2 ಆಯಿತು. ಅಷ್ಟರೊಳಗೆ ಮತ್ತೆ ಮಾರ್ನಿಂಗ್ ಎದ್ವಿ. ರಾಫ್ಟಿಂಗ್ ಹೋಗಬೇಕು ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿದ್ವಿ. ಸೊ ಎಲ್ಲರೂ ಟಿಫನ್ ಮಾಡಿಕೊಂಡು ರಾಫ್ಟಿಂಗ್ ಕಡೆ ಹೋಗ್ತಾ ಇದ್ದೀವಿ. ಫೈನಲಿ ರಿವರ್ ರಾಫ್ಟಿಂಗಿಗೆ ರೀಚ್ ಆಗಿದ್ದೀವಿ. ನನಗೆ ನೀರು ಅಂದರೆ ತುಂಬ ಭಯ, ಆದರೂ ಅದೇನು ಧೈರ್ಯ ಗೊತ್ತಿಲ್ಲ, ಬಂದುಬಿಟ್ಟಿದ್ದೀನಿ. ಸೊ ರಾಫ್ಟಿಂಗ್ ಆಡಲೇಬೇಕು ಅಂತ ನೋಡೋಣ ಬನ್ನಿ. Say hi guys. ಓಕೆ, ನನ್ನ ಹತ್ರ ಫೇಸ್ ಮಾಡ್ಕೊಂಡು ಎಲ್ಲಿಂದ ಫಾರ್ವರ್ಡ್ ಮಾಡಿ, ಫಾರ್ವರ್ಡ್ ಹಿಂಗೆ ಫಾರ್ವರ್ಡ್ ಮಾಡಿ. ಜಗ್ಗಿ ನೀರಣ್ಣ, ಫಾರ್ವರ್ಡ್ ಮೇಡಮ್, ಉಲ್ಟಾ ಫಾರ್ವರ್ಡ್ ಜಗ್ಗಿ. ಯಾಪೆ ಅಂತ ಗೊತ್ತು, ತಳ್ಳೆ ಯಾಪೆ. ಸಿಂಚನ ಮೇಡಮ್ಗೆ ಎನರ್ಜಿ ಭಯದ ಜಾಸ್ತಿ ಆಗತ್ತೆ. ಬರೀ ಗಾಯ ಮಾಡ್ಕೊಂಡು ನಿಮಗೆ ಟ್ರಿಪ್ ದೋಷ. ನೀವು ಪರಿಹಾರ ಮಾಡೋಕ್ಕೆ ಹೇಳ್ತಾ ಇರೋದು ಎಲ್ಲರೂ ನಮಗವಾಗ ನೋಡೋದಕ್ಕೆ. ನಮ್ಮ ಹತ್ರ ಒಂದು ಪರಿಹಾರ ಇದೆ. ನೀವು ನಮಗೆಲ್ಲ ಒಂದು ಮೇಘನಾಥ್ ಬಿರಿಯಾನಿ ಪಾರ್ಟಿ ಕೊಡಿಸ್ಬೇಕಾಗುತ್ತೆ. ಸಿಂಚನನೇ ಯೂಟ್ಯೂಬಲ್ಲಿ ಚೆನ್ನಾಗಿ ಮಾಡ್ತಾರೆ. ನಾವು ಅವ್ರಿಗೆ ಒನ್ ಬೈ ಒನ್ ಹೋಗಿ ಹೊರಗಡೆ ಜಂಪ್ ಹೊಡೆದು ಹಗ್ಗ ಇಟ್ಕೊಳ್ಳಿ. ಹುಡುಗಲ್ಲ ಅಲ್ವಾ?
ಹೋಗಿ ಹೋಗಿ ಏನಾಗಲ್ಲ ಹೋಗಿ. ಹಗ್ಗ ಜೊಕ್ಕೊಂತ ಆ ಸೈಡಿಗೆ ಹೋಗಿ. ಹೋಗಿ 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 ಫಾಸ್ಟು. ಹಾಯ್ ಮಾಡಿ ಗಾಯ್ಸ್. ಇದೆ ಕಮಾಂಡ್ಸ್ ಕೇಳಿಸ್ಲಕ್ ಬರಲ್ಲ. ಓಕೆ ಇಲ್ಲಿ ನೋಡಿ ಒಂದ್ಸರಿ ಹಾಯ್ ಮಾಡಿ ಗೈಸ್. ಓಕೆ ಚೇರ್ ಅಪ್ ಮಾಡಿ, ಚೇರ್ ಅಪ್. ಕಾಳಿ ಮೈಯ ಕಿ ಜೈ. ಸ್ಟಾಪ್ ಸ್ಟಾಪ್ ಮಾಡಿ, ಸ್ಟಾಪ್. ಪೆಡಲ್ ಬ್ಯಾಕ್ ಮಾಡಿ, ಸ್ವಲ್ಪ ಪೆಡಲ್ ಬ್ಯಾಕ್. ಏಯ್ ಚಲ್ ಬೇ. ಓಕೆ ಸ್ಟಾಪ್. ಮಾತಾಡಬೇಡಿ, ಮಾತಾಡಬೇಡಿ. ಸ್ಟಾಪ್ ಸ್ಟಾಪ್. ತಳ್ಳಿ. ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್. ಫಾಸ್ಟ್ ಫಾಸ್ಟ್ ಫಾಸ್ಟಾಗಿ ಮಾಡಿ ಅಣ್ಣ, ಫಾಸ್ಟು. ಓಕೆ ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್. Okay, get back, forward, forward. Dudley, forward, faster. Fast, fast. Forward ಮಾಡಿ ಅಣ್ಣ, ಹೇಳ್ತೀನಿ. ಫಾರ್ವರ್ಡ್ ಮಾಡಿ, ಪೆಲ್ಲ ಸೈಡಿಗೆ ಹೋಗೋಣ. ಓಕೆ ಸ್ಟಾಪ್. ಓಕೆ ಇಲ್ಲಿ ನೋಡಿ, ಹಾಯ್ ಮಾಡಿ. ಹಾಯ್. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಫಾರ್ವರ್ಡ್ 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 ಫಾರ್ವರ್ಡ್. ಫಾಸ್ಟ್ ಫಾಸ್ಟ್. ಓಕೆ ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್. Get back, forward, forward. Forward, forward, forward. Forward, forward. Get down, get down, get down. Pedaling fast ಬೇಕಣ್ಣ ಅಲ್ಲೇ. Get back, forward, forward. ಫೈನಲಿ ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಯಾರೋ ದಾಂಡೇಲಿ ಪ್ಲ್ಯಾನ್ ಮಾಡಿದರೆ ಹೋಗಿ ರಾಫ್ಟಿಂಗ್ ಆಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ನಮಗೆ ರಿಟರ್ನ್ ಅಲ್ಲಿಂದ 8:30 ಟ್ರೈನ್ ಇತ್ತು. ಹಾಗಾಗಿ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀವಿ. ಎಲ್ಲಾದರೂ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಂಗೆ ಟ್ರೈನ್ ಕೂಡ ಬಂತು. ಸ್ವಲ್ಪ ಬೇಜಾರಾಗ್ತಿತ್ತು. 2 ಡೇಸ್ ಹೇಗೆ ಕಳೀತು ಫ್ರೆಂಡ್ಸ್ ಜೊತೆ ಅಂತಲೇ ಗೊತ್ತಾಗಲಿಲ್ಲ. ಮತ್ತು ನೆಕ್ಸ್ಟ್ ಯಾವಾಗ ಪ್ಲ್ಯಾನ್ ಮಾಡೋದು ಅಂತ ಎಲ್ಲ ಮಾತಾಡ್ಕೊಂಡು ಟ್ರೈನಲ್ಲಿ ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮ ಕನ್ನಡತಿ ಸಿಂಚನಗೌಡ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.